ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕಾರ ನೀಡಿ, ಹರಸಿ ಬೆಳೆಸಿ ಹಾರೈಸಿ ಅಂತ ಹೇಳ್ತಾ, ನೋಡಿ ಮೈಕ್ರೋ ಫೈನಾನ್ಸಿಂದ ಎಷ್ಟು ನೊಂದ ಮಹಿಳೆಯರು ಇವತ್ತು ಜೀವ ತರ್ತಾವ್ರೆ ಅಂತಂದರೆ ಅಷ್ಟೊಂದು ಕಷ್ಟ ಸಾಧ್ಯ ಹೇಳೋದಕ್ಕೆ. ನೋಡಿ, ಇದ್ರ ಬಗ್ಗೆ ಒಂದು ಪ್ರತಿಭಟನೆ ಇದೆ, ನೋಡೋಣ ಬನ್ನಿ. ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಚಿಟ್ ಫಂಡ್ ಹಾಗೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ಯಥೇಚ್ಛವಾಗಿದೆ. ಎಲ್ಲದರಲ್ಲಿ ಪಾಪಸ್ ಕಳ್ಳಿಗಳಂತೆ ಮೈಕ್ರೋ ಫೈನಾನ್ಸ್ ಆವರಿಸಿಕೊಂಡು ಬಡ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿಕೊಂಡು ವ್ಯವಹಾರ ಮಾಡುತ್ತಿರುವುದು ವಿಪರ್ಯಾಸ ಅಂದರೆ ತಪ್ಪಾಗಲಾರ್ದು. ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡಿದ್ದು, ಹಾಗೆ ಅಂಗನವಾಡಿ ಮತ್ತು ಶಿಕ್ಷಕಿಯರು ಇಂಥವರನ್ನೇ ಟಾರ್ಗೆಟ್ ಮಾಡುವಂತಿದೆ ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು. ತೀರಾ ಕಡುಬಡವರನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಬಹಳ ದುರ್ಗತಿಗೆ ತಳ್ಳುವ ಒಂದು ವರ್ಗ ಎಂದರೆ ತಪ್ಪಾಗಲಾರದು. ತಹಶೀಲ್ದಾರ್ ಅವರು ಬೇರೆ ಕೆಲಸದ ನಿಮಿತ್ತ ಹೊರಗಡೆ ಇದ್ದಾರೆ. ಗ್ರೇಡ್ 2 ತಹಶೀಲ್ದಾರ್ ಅವರು ನಮ್ಮ ಮನವಿಯನ್ನು ತಗೊಳ್ತಾ ಇದ್ದಾರೆ. ನಾವೇನು ಇವರ ಮುಖಾಂತರವಾಗಿ ಸಿದ್ದರಾಮಯ್ಯನವರವರಿಗೆ ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಡಿಮ್ಯಾಂಡ್ಸ್ ಏನು ಜನವಾದಿ ಮಹಿಳಾ ಸಂಘಟನೆ ಮತ್ತು CIQ ಜಂಟಿಯಾಗಿ ಏನು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನಾವೀಗ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಅದೊಂದು ವಿಚಾರವನ್ನು ಹೇಳ್ತೇನೆ. ವಿಷಯ: ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಒಟ್ಟು ಸಾಲದ ವ್ಯವಹಾರವನ್ನು ನಿಯಂತ್ರಿಸಿ ಫಲವಂತದ ಸಾಲ ವಸೂಲಾತಿ, ಕಿರುಕುಳ, ದೌರ್ಜನ್ಯಗಳನ್ನು ನಿಷೇಧಿಸುವ, RBI ಮತ್ತು ನಬಾರ್ಡ್ನ ನಿಯಂತ್ರಣವನ್ನು ಖಾತರಿಪಡಿಸುವ, ಅಹವಾಲು ಸಲ್ಲಿಸಿ ಪರಿಹಾರ ಪಡೆಯುವ ಅವಕಾಶ ಕಲ್ಪಿಸುವ ಹಾಗೂ ಮೈಕ್ರೋ ಫೈನಾನ್ಸ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಎಲ್ಲಾ ರೀತಿಯ ಫೈನಾನ್ಸ್ ಸಂಸ್ಥೆಗಳನ್ನು ನೋಂದಾಯಿಸಿ ಒಂದೇ ರೀತಿಯ ಸಾಲ ವಿತರಣೆ, ಬಡ್ಡಿ ದರ, ಸಾಲ ವಸೂಲಾತಿ ಕ್ರಮಗಳನ್ನು ಅನುಸರಿಸುವಂತೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಲೇವಾದೇವಿ ನಿಯಂತ್ರಣ ಕಾಯ್ದೆಯನ್ನು ಅಂಗೀಕರಿಸಲು, ದುಡಿಯುವ ವರ್ಗದ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ಋಣ ಮುಕ್ತಿಗೊಳ್ಳಲು ಅವಕಾಶ ಕಲ್ಪಿಸುವ ಋಣಮುಕ್ತ ಆಯೋಗವನ್ನು ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಅಸ್ತಿತ್ವಕ್ಕೆ ತರಲು ಒತ್ತಾಯಿಸಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ತಮ್ಮಲ್ಲಿ ಕೋರುವುದೇನೆಂದರೆ, ಇಡೀ ಗೌರಿಬಿದನೂರು, ಇಡೀ ಗುಡಿಬಂಡೆ ತಾಲೂಕಿನಾದ್ಯಂತ ಖಾಸಗಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಸಾವಿರಾರು ಜನರು ವಿವಿಧ ರೀತಿಯ ಕಿರುಕುಳ, ಹಿಂಸೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಾವು ಉನ್ನತ ಮಟ್ಟದ ಸಭೆ ನಡೆಸಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಗಳ ವಿರುದ್ಧ ಸಾಮಾನ್ಯ ಜನರ ರಕ್ಷಣೆಗಾಗಿ ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆ. ಆದರೆ ಇನ್ನಷ್ಟು ಕ್ರಮಗಳನ್ನು ತಾವುಗಳು ಕೈಗೊಳ್ಳಬೇಕಿದೆ. ತಕ್ಷಣವೇ ಅಂಗೀಕರಿಸಬೇಕು. ನಮ್ಮ ಮಹಿಳೆಯರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಹೆಚ್ಚಾಗಿದೆ. ಮತ್ತೆ ನಮ್ಮ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ರಕ್ಷಣೆ ಸಿಗುತ್ತಿಲ್ಲ. ಎಲ್ಲಾ ವಿಷಯದಲ್ಲೂ ನಮ್ಮ ಬೇರೆ ಬೇರೆ ಇಲಾಖೆಗಳಲ್ಲಿ ಸಹ ಇವತ್ತು ನಮ್ಮ ಮಹಿಳೆಯರು ದುಡಿತಾ ಇದ್ದಾರೆ. ಅವರ ಮೇಲೇನು ಒಂದಲ್ಲ ಒಂದು ರೀತಿಯಲ್ಲಿ ಸಹ ಅವರ ಮೇಲೇನು ಸಹ ದಬ್ಬಾಳಿಕೆ ದೌರ್ಜನ್ಯ. ಅದರ ಜೊತೆಗೆ ಇವತ್ತು ನಾವೆಲ್ಲಾ ಮಹಿಳೆಯರು ಸೇರಿ 2001ರಲ್ಲಿ ಸ್ತ್ರೀ ಶಕ್ತಿ ಸಂಘಗಳನ್ನು ಕಟ್ಟಿದೀವ ಇಲ್ವಾ? ಎಲ್ಲಾ ಕಡೆನೂ ಸ್ತ್ರೀ ಶಕ್ತಿ ಸಂಘಗಳು 2001ರಲ್ಲಿ ಪ್ರಾರಂಭ ಮಾಡಿ 2000